ಒಂದು ಅರಸುಗಳು ಅಧ್ಯಾಯ 13. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ವೇದಿಯೇ, ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇದಲ್ಲದೆ ಅವನು, ನನ್ನ ಮಾತು ಯೆಹೋವನದೆಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದದ್ದನ್ನು ಕೇಳಿ ಕೈಚಾಚಿ, ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು. ಅವನು ಅದನ್ನು ಹಿಂದೆಗೆಯಲಾರದವನಾದನು. ಯಜ್ಞವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಯಿತು. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ಹೇಳಿದ ಗುರುತು ನೆರವೇರಿತು. ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು, ನಾನು ನನ್ನ ಕೈಯನ್ನು ಹಿಂದೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದ್ದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದೂ ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು, ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ತಂದೆಯು ಅವರನ್ನು, ಅವನು ಯಾವ ದಾರಿಯಿಂದ ಹೋದನು ಎಂದು ಕೇಳಲು ಅವರು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನು ಹೋದ ದಾರಿಯನ್ನು ತೋರಿಸಿದರು. ಆಗ ಅವನು ತನ್ನ ಮಕ್ಕಳಿಗೆ, ಕತ್ತೆಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಏಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು, ಯೆಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಆ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ಅದಕ್ಕೆ ಅವನು, ನಾನು ನಿನ್ನ ಸಂಗಡ ಬರಕೂಡದು. ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು, ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟನು. ಆಗ ಮುದುಕನು, ನಾನೂ ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರಕೊಂಡು ಬರಬೇಕೆಂದು, ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. ದೇವರ ಮನುಷ್ಯನು ಹಿಂದಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು. ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನನ್ನು ಹಿಂದಕ್ಕೆ ಕರೆತಂದ ಪ್ರವಾದಿಗೆ ಯೆಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರೂ ನೀನು ಆತನ ಆಜ್ಞೆಯನ್ನು ಮೀರಿ ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ ಅವನು ತಾನು ಕರೆತಂದ ಪ್ರವಾದಿಗೋಸ್ಕರ ಕತ್ತೆಗೆ ತಡಿ ಹಾಕಿಸಿದನು. ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತು. ಅವನ ಶವವು ದಾರಿಯಲ್ಲಿಯೇ ಬಿದ್ದಿತ್ತು. ಕತ್ತೆಯೂ ಸಿಂಹವು ಶವದ ಹತ್ತಿರ ನಿಂತುಕೊಂಡಿದ್ದವು. ಹಾದು ಹೋಗುವವರು ಶವವು ದಾರಿಯಲ್ಲಿ ಬಿದ್ದಿರುವುದನ್ನು, ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡು ಮುದುಕನಾದ ಪ್ರವಾದಿಯ ಊರಿಗೆ ಬಂದು ಅದನ್ನು ತಿಳಿಸಿದರು. ಅವನನ್ನು ಹಿಂದಕ್ಕೆ ಕರಕೊಂಡು ಹೋಗಿದ್ದ ಪ್ರವಾದಿಯು ಈ ಸುದ್ದಿಯನ್ನು ಕೇಳಿ, ಆ ಶವವು ದೇವರ ಮನುಷ್ಯನದೇ ಆಗಿರಬೇಕು. ಅವನು ಯೆಹೋವನ ಆಜ್ಞೆಗೆ ಅವಿಧೇಯನಾದದರಿಂದ ಯೆಹೋವನು ಅವನ ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನನ್ನು ಸಿಂಹದ ಬಾಯಿಗೆ ಒಪ್ಪಿಸಿದನು. ಅದು ಅವನ ಮೇಲೆ ಹಾರಿ ಅವನನ್ನು ಕೊಂದು ಬಿಟ್ಟಿತು ಎಂದು ಹೇಳಿ ಕತ್ತೆಗೆ ತಡಿ ಹಾಕಬೇಕೆಂದು ಮಕ್ಕಳಿಗೆ ಆಜ್ಞಾಪಿಸಿದನು. ಅವರು ಹಾಕಿದರು.
ಅವನು ಹೋಗಿ ಶವವು ದಾರಿಯಲ್ಲಿ ಬಿದ್ದಿರುವುದನ್ನೂ ಕತ್ತೆಯೂ ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡನು. ಸಿಂಹವು ಶವವನ್ನು ತಿನ್ನಲಿಲ್ಲ, ಕತ್ತೆಯನ್ನು ಕೊಲ್ಲಲೂ ಇಲ್ಲ. ಪ್ರವಾದಿಯು ದೇವರ ಮನುಷ್ಯನ ಶವವನ್ನು ಹೂಳಿ ಗೋಳಾಡಬೇಕೆಂದು ಕತ್ತೆಯ ಮೇಲೆ ಹಾಕಿ ತನ್ನ ಊರಿಗೆ ತೆಗೆದುಕೊಂಡು ಬಂದು ತನ್ನ ಸ್ಮಶಾನ ಭೂಮಿಯಲ್ಲಿ ಅದನ್ನು ಸಮಾಧಿ ಮಾಡಿದನು. ಅವರು, ಅಯ್ಯೋ ನನ್ನ ಸಹೋದರನೇ ಎಂದು ಗೋಳಾಡಿದರು. ಅನಂತರ ಅವನು ತನ್ನ ಮಕ್ಕಳಿಗೆ, ನಾನು ಸತ್ತಾಗ ನನ್ನ ಶವವನ್ನು ದೇವರ ಮನುಷ್ಯನ ಶವವಿರುವಲ್ಲೇ ಸಮಾಧಿ ಮಾಡಿರಿ, ನನ್ನ ಎಲುಬುಗಳನ್ನು ಅವನ ಎಲುಬುಗಳಿರುವಲ್ಲೇ ಇಡಿರಿ. ಅವನು ಯೆಹೋವನ ಅಪ್ಪಣೆಯಿಂದ ಬೇತೇಲಿನ ಯಜ್ಞವೇದಿಗೆ ವಿರೋಧವಾಗಿಯೂ ಸಮಾರ್ಯದ ಪಟ್ಟಣಗಳಲ್ಲಿರುವ ಎಲ್ಲಾ ಪೂಜಾ ಸ್ಥಳಗಳಿಗೆ ವಿರೋಧವಾಗಿಯೂ ಹೇಳಿದ ಮಾತುಗಳು ಸಂದೇಹವಿಲ್ಲದೆ ನೆರವೇರುವವು ಅಂದನು. ಇಷ್ಟಾದರೂ ಯಾರೊಬ್ಬಾಮನು ತನ್ನ ದುರ್ಮಾರ್ಗವನ್ನು ಬಿಡದೆ ತಿರುಗಿ ಕನಿಷ್ಠರಾದ ಜನರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿದನು. ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು. ಈ ಕಾರಣದಿಂದ ಯಾರೊಬ್ಬಾಮನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ತೆಗೆದುಹಾಕಲ್ಪಟ್ಟು ನಿರ್ನಾಮವಾದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 13, 13ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಏನಂದರೆ, ರಾಜ್ಯವು 2 ಭಾಗ ಆಗಿಬಿಡ್ತದೆ. ಮೊದಲು ಇಸ್ರಾಯೇಲರು ಮೊದಲನೇ ಅರಸನಾದಂಥ ಸೌಲನ ಕೆಳಗೆ ಇದ್ದರು. ಅಂದರೆ ಸೌಲನು 40 ವರ್ಷ ಆಳ್ವಿಕೆ ಮಾಡಿದ. ಅದಾದ ನಂತರ ಎರಡನೇ ಅರಸನು ದಾವೀದನು. ಅವನು ಕೂಡ ಇನ್ನೊಂದು 40 ವರ್ಷ ಆಳ್ವಿಕೆ ಮಾಡಿದ. ಅದಾದ ನಂತರ ಸೊಲೊಮೋನನು, ದಾವೀದನ ಮಗನಾದ ಸೊಲೊಮೋನನು, ಸಾಮಾನ್ಯವಾಗಿ ಸೌಲನ ಮಗನು ರಾಜನಾಗಿರಬೇಕಾಗಿತ್ತು, ಯೋನಾತಾನನು. ಆದರೆ ಯೋನಾತಾನನು ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಅಷ್ಟೇ ಅಲ್ಲದೆ ದೇವರು ಅವನಿಗೆ ಆ ಒಂದು ಹಕ್ಕನ್ನು ಕೊಡದೆ, ಯಾಕೆ ಅಂತ ಹೇಳಿದರೆ, ದೇವರು ಅಮಾಲ್ಯಕರನ್ನು ಸಂಹರಿಸಂತ ಹೇಳ್ಬಿಟ್ಟು ಸೌಲನಿಗೆ ಹೇಳಿದಾಗ ಅವನು ಸಂಹರಿಸದೆ ಉಳಿಸ್ಬಿಡ್ತಾನೆ. ಆದ ಕಾರಣ ದೇವರು ಅವನ ರಾಜ್ಯವನ್ನು ತೆಗೆದು ಇನ್ನೊಬ್ಬನಿಗೆ, ಅಂದರೆ ದಾವೀದನಿಗೆ ಕೊಡ್ತಾನೆ. ಆಗ ಚೇಂಜ್ ಆಗಿಬಿಡ್ತದೆ. ಬೆನ್ಯಾಮಿನ್ ಕುಲದವನಾದಂಥ ಸೌಲನ ಕಡೆಯಿಂದ ಈಗ ನೋಡಿದರೆ ದಾವೀದನ ಯೆಹೂದ ಕುಲದ ವ್ಯಕ್ತಿಗೆ ಬರ್ತದೆ. ಸರಿ, ಅದಾದ ಮೇಲೆ ಸೊಲೊಮೋನ್ ಆದ ಮೇಲೆ 2 ಭಾಗ ಆಗಿಬಿಡ್ತೈತೆ ರಾಜ್ಯ. 12 ಗೋತ್ರ ಅಥವಾ 12 ಕುಲ ಇರ್ತದೆ. ಸೊಲೊಮೋನನ ಮಗನು ರೆಹಬ್ಬಾಮ್. ಈ ರೆಹಬ್ಬಾಮನು ಅಂತ ಹೇಳಿದರೆ, ಜನರು ನನ್ನನ್ನು ವಿಶಾಲ ಮಾಡಿದ್ರಂತ ಹೆಸರುಳ್ಳವನು. ಅವನನ್ನು ಏನಾಗ್ತದೆ, ಅವನು ತಂದೆಯ ನಂತರ, ಅಂದರೆ ಸೊಲೊಮೋನನ ನಂತರ ಅವನು ರಾಜನಾದಾಗ ಯಾರೊಬ್ಬಾಮನು ಒಬ್ಬ ಮೇಸ್ತ್ರಿ. ಆದರೂ ಕೂಡ ಅವನು ಇಸ್ರಾಯೇಲರೆಲ್ಲ ಕರ್ಕೊಂಡು ಬಂದು ನಮ್ಮ ಬಿಟ್ಟು ಕೆಲಸ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡಿರಿ, ನಿಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಆಗಿದ್ದರು, ಭಾಳ ಕೆಲಸ ಕೊಟ್ಟರು, ಆದ ಕಾರಣ ನೀನು ಅರಸನೇ ನಮಗೆ ಕೆಲಸ ಸ್ವಲ್ಪ ಕಡಿಮೆ ಮಾಡಬೇಕು, ಈ ಭಾರವಾದ ನೊಗವನ್ನು ಹಗುರ ಮಾಡು ಎಂಬುದಾಗಿ ಅವ್ರು ಹೇಳ್ತಾರೆ. ಯಾರೊಬ್ಬಾಮನು ಪ್ಲಸ್ ಇಸ್ರಾಯೇಲರು. ಆದರೆ ಸೊಲೊಮೋನನ ಮಗನಾದಂಥ ಈ ರೆಹಬ್ಬಾಮನು ಏನು ಮಾಡಿಬಿಡ್ತಾನೆ, ಹಿರಿಯರ ಆಲೋಚನೆಯನ್ನು ತಕ್ಕೊಳ್ಳದೆ ಯೌವನಸ್ಥರ ಆಲೋಚನೆಯನ್ನು ತಕ್ಕೊಂಡು ಅದರ ನಿಮಿತ್ತವಾಗಿ ಏನಾಗ್ಬಿಡ್ತದೆ ಅಂತ ಹೇಳಿದರೆ ರಿವರ್ಸ್ ಆಗಿಬಿಡ್ತಾರೆ, ತಿರುಗಿ ಬಿದ್ದುಬಿಡ್ತಾರೆ. ಆದರೆ ಈ ರೀತಿಯಾಗಿ ತಿರುಗಿ ಬೀಳೋದು ಕೂಡ ದೇವ್ರ ಚಿತ್ತ ಅಂತೆ.
ಯಾಕಂದರೆ ರಾಜ್ಯವನ್ನು ಒಬ್ಬರ ಕಡೆಯಿಂದ ತಕ್ಕೊಂಡು ಇನ್ನೊಬ್ಬರಿಗೆ ಕೊಡಬೇಕಂತ ದೇವರು ಪ್ಲ್ಯಾನ್ ಮಾಡಿದ್ರಿಂದ ಇವರನ್ನು ತಿರುಗಿ ಬಿದ್ದರೂ ಪರವಾಗಿಲ್ಲ, ನಿಮ್ಮ ಇಷ್ಟ. ದೇವರು ತಿರುಗಿ ಬೀಳೋದನ್ನು ಕೂಡ ಯೂಸ್ ಮಾಡ್ಕೊಳ್ತಾನೆ ರೀ. ಕಡೆಗೆ ಏನಾಯಿತು, ಅವರೆಲ್ಲರೂ ಬಿಟ್ಟು ರೆಹಬಾಮನನ್ನು ಬಿಟ್ಟು ಅಂದರೆ ಅರಸನಾದ ಸೊಲೊಮೋನನ ಮಗನ ಅಧೀನತ್ವದಿಂದ ಬಿಟ್ಟು ಪ್ರತ್ಯೇಕವಾಗಿಬಿಡ್ತಾರೆ. ಪ್ರತ್ಯೇಕ ಯಾರ ಜೊತೆಗೆ ಆಗ್ತಾರೆ ಅಂದರೆ ಯಾರೊಬ್ಬಾಮನ ಜೊತೆಗೆ ಪ್ರತ್ಯೇಕ ಆಗಿಬಿಟ್ಟು ಅವನನ್ನು ರಾಜನಾಗಿ ಮಾಡಿಬಿಡ್ತಾರೆ. ಹಾಗಾದರೆ ಈಗ ಯೆಹೂದ ರಾಜ್ಯ ಅಂತ ಹೇಳಿದರೆ ರೆಹಬಾಮನು ಇನ್ಚಾರ್ಜ್, ಮತ್ತು ಇಸ್ರಾಯೇಲ್ ಅಂತ ಹೇಳಿದರೆ 10 ಗೋತ್ರದವರು ಯಾರೊಬ್ಬಾಮನನ್ನು ಹಿಂಬಾಲಿಸುವಂಥವ್ರು. ಎರಡು ದೇಶ ಆಗಿಬಿಡ್ತದೆ, 2 ರಾಜ್ಯಗಳಾಗ್ಬಿಡ್ತದೆ. ಅಂಥ ಟೈಮ್ನಲ್ಲಿ ಹೇಗಾದರೂ ಮಾಡಿ ಯುನೈಟ್ ಮಾಡಬೇಕು, ಒಂದು ಮಾಡಬೇಕು, ಯುದ್ಧ ಮಾಡಿ ಕಳ್ಕೊಂಡಂಥದ್ದನ್ನೆಲ್ಲ ವಶಪಡಿಸ್ಕೋಬೇಕು ಎಂಬುದಾಗಿ ಒಂದು ಆಲೋಚನೆ ರೆಹಬಾಮನಿಗೆ ಬರ್ತದೆ. ಆದ ಕಾರಣ ಅವನೇನು ಮಾಡ್ತಾನೆ, 1,80,000 ಸೈನಿಕರನ್ನು ಬೆನ್ಯಾಮೀನ್ ಯೆಹೂದ ಗೋತ್ರದಿಂದ ಆಯ್ಕೆ ಮಾಡಿಬಿಟ್ಟು, ಈ ಬೆನ್ಯಾಮೀನ್ ಮತ್ತು ಯೆಹೂದ ಕುಲಗಳಿಂದ ಆಯ್ಕೆ ಮಾಡಿಕೊಂಡು ಯುದ್ಧಕ್ಕೆ ಹೋಗಬೇಕಂತಿರುವಾಗ ಒಬ್ಬ ದೇವರ ಮನುಷ್ಯನು ಬರ್ತಾನೆ. ಒಬ್ಬ ದೇವರ ಮನುಷ್ಯನ ಪ್ರಭಾವ, ದ ಇನ್ಫ್ಲೂಯೆನ್ಸ್ ಆಫ್ ಒನ್ ಗಾಡ್ಲಿ ಮ್ಯಾನ್ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ನೋಡ್ಬೋದು. ಈಗ 1,80,000 ಜನರಲ್ಲಿ ಎಷ್ಟೋ ಜನ ಸತ್ತು ಹೋಗ್ಬಿಡ್ತಿದ್ರು, ದೊಡ್ಡ ಅಸಮಾಧಾನ ಆಗಿಬಿಡ್ತಿತ್ತು, ಯುದ್ಧ ಆಗಿಬಿಡ್ತಿತ್ತು, 2 ಕಡೆ ವಿಶ್ವಾಸಿಗಳು ಸತ್ತೋಗ್ತಿದ್ರು. ಈ ಕಡೆಯೂ ದೇವಜನರು, ಈ ಕಡೆಯೂ ದೇವಜನರು, ಇಸ್ರಾಯೇಲ್ರು ದೇವಜನರು, ಯಹೂದನು ದೇವಜನರು, ಈ ರೀತಿಯಲ್ಲಿ ಆಗ್ಬೋದು. ಆದರೆ ಒನ್ ಮ್ಯಾನ್ ಆಫ್ ಗಾಡ್ ವಿತ್ ಒನ್ ವರ್ಡ್ ಆಫ್ ಗಾಡ್, ಒಬ್ಬ ದೇವರ ಮನುಷ್ಯನು ಒಂದು ವಾಕ್ಯ ತಗೊಂಡು ಬರ್ತಾನೆ. ಅದೇನಂತ ಹೇಳಿದ್ರೆ, ನೀವು ನಿಮ್ಮ ಸಹೋದರರ ಸಂಗಡ ಯುದ್ಧಕ್ಕೆ ಹೋಗಬಾರ್ದು, ಎಲ್ಲರೂ ವಾಪಸ್ ಹೋಗ್ರಿ, ಮನೆಗೆ ಹೋಗಿಬಿಡ್ರಿ, ಈ ಕಾರ್ಯವು ಯೆಹೋವನಿಂದಾಗಿದೆ. ದೇವರು ಈ ರೀತಿ ಮಾಡಿದ್ದಾನೆ. ಈ ಡಿವೈಡ್ ಮಾಡೋದು ದೇವರು ಮಾಡಿದ್ದಾನೆ. ಆದ ಕಾರಣ ನೀವು ಒಟ್ಟು ಸೇರ್ಲಿಕ್ಕೆ ಹೋಗಬೇಡ್ರಿ ಎಂಬುದಾಗಿ. ಕೆಲವು ಸಾರಿ ನಾವೇನು ತಿಳ್ಕೊಳ್ತೀವಿ, ಡಿವೈಡ್ ಆಗೋದು ಸೈತಾನ್ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ನೋಡುವಾಗ ಕೆಲವು ಸಾರಿ ದೇವರು ಕೂಡ ತನ್ನ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ಕೆಲವು ಸಾರಿ ಆ ಒಂದು ಡಿಫರೆನ್ಸ್, ವ್ಯತ್ಯಾಸ, ವಿಭಾಗ ಅನುಮತಿಸ್ತಾನೆ. ಚರಿತ್ರೆಯಲ್ಲಿ ಅದು ಇದೆ, ಬೈಬಲ್ನಲ್ಲಿ ಕೂಡ ಅದು ಇರುವಂಥದ್ದನ್ನು ತಿಳ್ಕೊಳ್ಬೋದು. ಆ ರೀತಿಯಾಗಿ ಇದ್ದಾಗ ಜನರು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕುಯುಕ್ತಿ, ಒಂದು ಟ್ರಿಕ್ ಮಾಡಿಬಿಟ್ಟು ಯಾರೊಬ್ಬಾಮನ ಏನು ಮಾಡಿಬಿಡ್ತಾನೆ, ಬೇಗನೆ ಏನು ಮಾಡಿಬಿಡ್ತಾನೆ, ಒಂದು ಬಸವ ಮೂರ್ತಿಯನ್ನು ಏನು ಮಾಡಿಬಿಡ್ತಾನೆ, ಬೇತೇಲಿನಲ್ಲಿ ಒಂದನ್ನು ಮತ್ತು ದಾನಿನಲ್ಲಿ ಇನ್ನೊಂದನ್ನು ಏನು ಮಾಡ್ತಾನೆ, ಬಂಗಾರದ 2 ವಿಗ್ರಹಗಳನ್ನು ತಂದು ಬೇತೇಲಿನಲ್ಲಿ ದಾನ್ನಲ್ಲಿ 2 ಕಡೆ ಇಟ್ಬಿಡ್ತಾನೆ. ಯಾಕೆಂದರೆ ಬೇರೆ ಕಡೆ ಚರ್ಚಿಗೆ ಹೋಗಬಾರ್ದು, ಇಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು. ಬೇರೆ ಕಡೆ ಆಲಯಕ್ಕೆ ಹೋಗಬಾರ್ದು, ಬೇರೆ ಕಡೆ ದೇವ್ರನ್ನ ಆರಾಧನೆ ಮಾಡಬಾರ್ದು. ಬೇರೆ ಕಡೆ ಅಂದರೆ ಎಲ್ಲಿ, ಒಂದೇ ಕಡೆ ಇಸ್ರಾಯೇಲ್ನಲ್ಲಿ ಯೆರೂಸಲೇಮ್ನಲ್ಲಿ ಒಂದೇ ದೇವ ಆಲಯ ಇತ್ತು. ಆದರೆ ಇವನೇನು ಮಾಡಿಬಿಡ್ತಾನೆ, ಟ್ರಿಕ್ ಮಾಡಿಬಿಟ್ಟು, ಒಂದು ಕುತಂತ್ರ ಮಾಡಿಬಿಟ್ಟು, ಜನರು ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ರೆಹಬಾಮನ ಕಡೆಗೆ, ಸೊಲೊಮೋನನ ಮಗನ ಕಡೆಗೆ ಸೇರಿಬಿಡ್ತಾರೇನೋ ಅಂತ ಹೇಳಿಬಿಟ್ಟು ಇವನೇನು ಮಾಡ್ತಾನೆ, ಈ ರೀತಿಯಾಗಿ 2 ಬೆಥೇಲ್ನಲ್ಲಿ ದಾನ್ನಲ್ಲಿ ಒಂದೊಂದು ಯಜ್ಞವೇದಿಯನ್ನು ಒಂದು ಚರ್ಚ್ ಥರ ಅಥವಾ ಆಲಯ ಥರ ಕಟ್ಬಿಡ್ತಾನೆ ರೀ. ಆ ರೀತಿ ಆದಾಗ ಏನಾಯಿತು, ಭಾಳ ಇಂಟ್ರೆಸ್ಟಿಂಗ್, ಭಾಳ ಕುತೂಹಲಕಾರಿಯಾದಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಒಂದು ದಿನ ಯೆಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೇತೇಲಿಗೆ ಬರ್ತಾನೆ. ಬೇತೇಲ್ ಎಲ್ಲಿದೆ, ಈ ಯಾರೊಬ್ಬಾಮನ ಆಪೋಸಿಷನ್ ಕಡೆ ವಿರುದ್ಧವಾದಂಥ ಒಂದು ಸ್ಥಳದಲ್ಲಿ ಇದೆ. 2 ಭಾಗ ಆಗಿಬಿಟ್ಟಿದೆ ದೇಶ. ಈಗ ಯೆಹೂದ
ಇಸ್ರೇಲ್ ಅಂತಿರುವಾಗ ಯಹೂದದ ಕಡೆಯಿಂದ ಒಬ್ಬ ದೇವರ ಮನುಷ್ಯನ, ಅವನ ಹೆಸರಿಲ್ಲ, ದೇವರ ಮನುಷ್ಯನು ಬೆಥೇಲಿಗೆ ಬರ್ತಾನೆ. ಬೆಥೇಲಿಗೆ ಬಂದಾಗ ಯಾರೊಬ್ಬಾಮನು ಏನು ಮಾಡ್ತಿದ್ದಾನೆ, ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತ್ಕೊಂಡು ಇರ್ತಾನೆ. ತಾನೇ ಈ ಸ್ಥಳವನ್ನು ರೆಡಿ ಮಾಡಿರೋದು ಇವನೇ. ಯಾರೊಬ್ಬಾಮನು. ದೇವರು ಹೇಳಿರಲ್ಲ, ಇವನಾಗೆ ಮಾಡಿಬಿಟ್ಟಿರ್ತಾನೆ. ಬಸವಮೂರ್ತಿಯನ್ನು ಇವನಾಗೆ ಮಾಡಿಬಿಟ್ಟಿರ್ತಾನೆ. ಯಾಜಕರನ್ನು ನೇಮಿಸಿದ್ದು ಇವನಾಗೆ ನೇಮಿಸಿಬಿಡ್ತಾನೆ. ಸೆಲ್ಫ್ ಅಪಾಯಿಂಟೆಡ್ ಅಂತ ಹೇಳಿದಾಗ ಇವನೇ ಮೋಶೆಯ ಧರ್ಮಶಾಸ್ತ್ರ ಪ್ರಕಾರವಾಗಿ ಹೋಗೋದು ಇವನದೇ ಸ್ವಂತ ಧರ್ಮ ಅಂತ ಹೇಳ್ಬೋದು, ಓನ್ ರಿಲಿಜನ್. ಆ ರೀತಿ ಇದ್ದಾಗ ಯಾರೊಬ್ಬವನು ಧೂಪ ಸುಡುವುದಕ್ಕಾಗಿ ವೇದಿಕೆಯ ಹತ್ತಿರ ನಿಂತುಕೊಳ್ಳಲು ಆ ದೇವರ ಮನುಷ್ಯ ಏನು ಹೇಳ್ತಾನೆ, ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವಿದನ ಸಂತಾನದಲ್ಲಿ ಯೋಷಿಯನು ಎಂಬವನು ಹುಟ್ಟುವನು. ಪ್ರವಾದನೆ ಹೇಳ್ತಾ ಇದ್ದಾನೆ. ಹೌದು, ಹುಟ್ಟಿದ. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳನ್ನು, ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವುದು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇದಲ್ಲದೆ ಅವನು ಇನ್ನೊಂದು ಪ್ರವಾದನೆ ಕೂಡ ಹೇಳ್ತಾನೆ, ನನ್ನ ಮಾತು ಯೆಹೋವನದೆಂಬುದಾಗಿ ವೇದಿಯು ಸೀಳಿ, ಅಂದರೆ ನನ್ನ ಮಾತು ಯೆಹೋವನದೆಂಬುದಕ್ಕೆ ವೇದಿಕೆಯು ಸೀಳಿ ಅದರ ಮೇಲಿನ ಬೂದಿಯು ಬಿದ್ದು ಹೋಗುವುದೇ ಗುರುತು ಅಂತ ಹೇಳಿದ ತಕ್ಷಣ ಏನಾಗ್ತದೆ, ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ದೇವರ ಮನುಷ್ಯನ ವೇದಿಗೆ ವಿರುದ್ಧವಾಗಿ ಈ ರೀತಿಯಾಗಿ ಹೇಳಿದ್ದನ್ನು ಕೇಳಿಬಿಟ್ಟು ಕೈ ಚಾಚಿ ಅವನನ್ನು ಹಿಡೀರಿ ಅಂತ ಹೇಳ್ತಾನೆ. ಯಾರೊಬ್ಬಾಮನು ಆ ರೀತಿಯಾಗಿ ಹೇಳ್ತಾನೆ. ಯಾರೊಬ್ಬಾಮನು ಆ ರೀತಿಯಾಗಿ ಹೇಳಿದ ಕೂಡಲೇ ಅವನ ಕೈ ಒಣಗಿ ಹೋಯಿತು, ಪ್ಯಾರಲೈಸ್ ಆಗಿಬಿಡ್ತದೆ. ಅವನು ಅದನ್ನು ಹಿಂದೆಗೆಯಲಾರದವನಾದನು. ಬೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ ಕೈ, ಹಾಗೆ ಅದು ಕಟ್ಟಿಗೆ ಥರ ಆಗಿಬಿಟ್ಟಿದೆ. ಯಜ್ಞವೇದಿಯು ಸೀಳಿ ಅದರ ಮೇಲಿನ ಬೂದಿಯು ಬಿದ್ದು ಹೋಯಿತು. ಭಾಳ ಮಿರಕಲ್ ಇದು, ಅದ್ಭುತ ಆಯಿತು. ದೇವರ ಮನುಷ್ಯನ ಹೆಸರು ಕೂಡ ಇಲ್ಲ ಅವನಿಗೆ, ಆದರೆ ಅವನು ಬಂದು ಆ ರೀತಿಯಾಗಿ ಮಾತಾಡಿದಾಗ ಯಜ್ಞವೇದಿಯು ಸೀಳಿ ಹೋಗಿಬಿಡ್ತದೆ, ಬೂದಿ ಬಿದ್ದು ಹೋಗಿಬಿಡ್ತದೆ, ಇವನ ಕೈ ಹಾಗೆ ಬೆಂಡ್ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಆಗಿಬಿಡ್ತದೆ. ಆವಾಗ ಅರಸನು, ಅಂದರೆ ಯಾರೊಬ್ಬಾಮನು, ಅವನು ಗೊತ್ತಾಗ್ತಿದ್ದು ದೇವ್ರ ಮನುಷ್ಯನು ಅಂತ ಹೇಳ್ಬಿಟ್ಟು. ಅಂದ ಹಾಗೆ 13ನೇ ಅಧ್ಯಾಯದಲ್ಲಿ ಸುಮಾರು 14-15 ಸಾರಿ ದೇವ್ರ ಮನುಷ್ಯನು ಅಂತ ಹೇಳ್ಬಿಟ್ಟು ಭಾಳ ಸಾರಿ ಈ ಪದ ಬಂದಿದೆ. ಭಾಳ ಅಪರೂಪವಾದಂಥ ಈ ಪದ. ವಿಶ್ವಾಸಿಗಳಲ್ಲಿ 3 ವಿಧವಾದಂಥ ಜನರಿದ್ದಾರೆ. ಒಂದು ದೇವರ ಮಗು, ಚೈಲ್ಡ್ ಆಫ್ ಗಾಡ್. ಎರಡನೇದು ದೇವರ ಸೇವಕರು, ಸರ್ವೆಂಟ್ ಆಫ್ ಗಾಡ್. ಮೂರನೇದು ದೇವರ ಮನುಷ್ಯನು, ಮ್ಯಾನ್ ಆಫ್ ಗಾಡ್ ಆರ್ ವುಮನ್ ಆಫ್ ಗಾಡ್. ಆದ ಕಾರಣ ಈ ಚೈಲ್ಡ್ ಆಫ್ ಗಾಡ್, ದೇವರ ಮಕ್ಕಳು ಭಾಳ ಜನ ಇದ್ದಾರೆ ಲೋಕದಲ್ಲಿ. ಸರ್ವೆಂಟ್ಸ್ ಆಫ್ ಗಾಡ್, ದೇವರ ಸೇವಕರು, ಅವರು ಕೂಡ ಕಡಿಮೆನೇ ವಿಶ್ವಾಸಿಗಳಿಗಿಂತಲೂ ಅವರು ಜಾಸ್ತಿ ಇದ್ದಾರೆ. ಆದರೆ ದೇವರ ಮನುಷ್ಯರು ಭಾಳ ರೇರ್, ಅಪರೂಪ. ನನ್ನ ಜೀವನದಲ್ಲಿ ಬಹುಶಃ ಒಂದು 2 ಮೀಟ್ ಮಾಡಿರ್ಬೋದು ಅಂತ ಕಾಣ್ತದೆ. ಅದ ಕಾರಣ ಭಾಳ ಅಪರೂಪ. ಸರ್, ಇಲ್ಲಿ ಕೂಡ ದೇವರ ಮನುಷ್ಯನು ಬಂದು ಹೇಳುವಂಥ ಮಾತು ಏನಂತ ಹೇಳಿದರೆ, ವೇದಿಯೇ ಅಂತ ಹೇಳ್ಬಿಟ್ಟು ಆ ವೇದಿ ಹತ್ರ ಮಾತಾಡಿಬಿಟ್ಟು ಅವನು ಪ್ರವಾದನೆ ನೋಡಿದಂಥ ಮಾತನ್ನು ಕೇಳಿಬಿಟ್ಟು ಅರಸನು ಆ ಮನುಷ್ಯನಿಗೆ ನಿನ್ನ ದೇವರಾದ ಯೆಹೋವನ ಪ್ರಸನ್ನನಾಗುವಂತೆ ಬೇಡಿಕೊಂಡು, ನಾನು ನನ್ನ ಕೈ ಹಿಂದೆಗೆಯೋದಕ್ಕೆ ಹಾಗೆ ಆತನ ನನಗೋಸ್ಕರ ಪ್ರಾರ್ಥಿಸಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್. ತಪ್ಪು ಮಾಡಿದ್ರು, ಹೌದು, ಈ ಯಾರೊಬ್ಬಾಮನು ಮಾಡಿದ್ದು ತಪ್ಪೇ. ಏನು ಮಾಡ್ದ ತಪ್ಪು? 2 ವಿಗ್ರಹ ತಂದಿಟ್ಬಿಡ್ತಾನೆ ರೀ, 2 ಗುಡಿ ಕಟ್ಟಿಬಿಡ್ತಾನೆ. ಅಂಥ ತಪ್ಪಿನಲ್ಲಿ ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರ ಮನುಷ್ಯನ ಸಹಾಯ ತಗೊಳ್ತಾನೆ. ಅದು ಭಾಳ ಇಂಪಾರ್ಟೆಂಟ್. ಇವನು ತಕ್ಕೊಂಡ ತಕ್ಷಣ ಏನಾಗ್ತದೆ,
ನನಗೋಸ್ಕರವಾಗಿ ಬೇಡು ಅಂತ ಹೇಳಿದಾಗ ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದ್ರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ವಾವ್, ಅದ್ಭುತ. ಯಾಕೆ? ಒಬ್ಬ ಮನುಷ್ಯನು ದೊಡ್ಡ ಪಾಪಿಯವನು, ಆದರೆ ದೇವರ ಮನುಷ್ಯನ ಟಚ್ನಲ್ಲಿ ಇಟ್ಕೊಂಡಿದ್ದನು. ದೇವರ ಮನುಷ್ಯನ ಮಾತಿಗೆ ಮಹತ್ವ ಕೊಟ್ಟನು, ಇಂಪಾರ್ಟೆನ್ಸ್ ಕೊಟ್ಟನು, ಪ್ರಾಮುಖ್ಯತೆಯನ್ನು ಕೊಟ್ಟನು, ನಂಬಿದನು. ಆದ ಕಾರಣ ಅವನಿಗೆ ತಕ್ಷಣ ವಾಸಿಯಾಯಿತು. ಇಮಿಡಿಯೇಟ್ಲಿ ಕೂಡಲೇ ಅವನಿಗೆ ವಾಸಿಯಾಯಿತು. ಆನಂತರ ಅರಸನು ಹೇಳ್ತಾನೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲ ಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡ್ತೀನಿ, ಭಾಳ ಗಿಫ್ಟ್. ಈಗ ರಾಜ ಏನಾದರೂ ಗಿಫ್ಟ್ ಕೊಟ್ಟರೆ ಸ್ವಲ್ಪ ಕೊಡಲ್ಲ, ಭಾಳ ಕೊಡ್ತಾನೆ. ಆ ರೀತಿ ಹೇಳಿದಾಗ ದೇವರ ಮನುಷ್ಯನು ಏನು ಹೇಳ್ತಾನೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧ ಕೊಟ್ಟರು ನಾನು ಬರಲ್ಲ ನಿನ್ನ ಮನೆಗೆ. ಜನರು ನೋಡ್ರಿ, ದೇವರ ಮನುಷ್ಯರು ಹಾಗಿದ್ದರು. ಜನರಿಂದ ಅವರು ಹಾಗೆ ಹೀಗೆ ಹೋಗೋವರಲ್ಲ, ಜನರನ್ನು ಮೆಚ್ಚಿಸಲಿಕ್ಕೆ ಅವರು ಮಾಡ್ತಿದ್ದಿಲ್ಲ. ರಾಜನೇ ಇದ್ದರು, ಅವರು ಕೊಡುವಂಥ ಗಿಫ್ಟಿಗೆ ಮರಳಾಗಲಿಲ್ಲ ಅವರು. ಆದ ಕಾರಣ ನೀನು ಅರ್ಧ ಆಸ್ತಿ ಕೊಟ್ಟರು ನಾನು ಬರೋದಿಲ್ಲ. ಆಮೇಲೆ ಇಲ್ಲಿ ಊಟ ಅನ್ನ ಪಾನ ತಗೋಬಾರ್ದು. 8ನೇ ವಚನ, ಮೊದಲನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನು ಊಟ ಮಾಡಬಾರ್ದು ಅಂತ. ಕೆಲವು ಸಾರಿ ದೇವರು ಅದನ್ನು ಹಾಗೆ ಹೇಳ್ಬೋದು, ಇಂತಿಂಥ ಮನೆಗೆ ಹೋಗಿ ಊಟ ಮಾಡಬೇಡ, ಅನ್ನ ತಗೋಬೇಡ, ನೀರು ತಗೋಬೇಡ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಸ್ಟ್ರಿಕ್ಟಾಗಿ ಇವನಿಗೆ ಒಂದು ವಾರ್ನಿಂಗು ಸಿಕ್ಕಿರ್ತದೆ. ಆದ ಕಾರಣ ಆತನು ಇದೇ ರಸ್ತೆಯಲ್ಲ ಬೇರೆ ರಸ್ತೆಯಿಂದ ಹೋಗುವಂಥ ಅಪ್ಪಣೆ ಆಗಿದೆ, ದೇವ್ರು ನನಗೆ ಕಮ್ಯಾಂಡ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ರೀ. ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ರಾಜನ ಮನೆಗೆ ಹೋಗಲಿಲ್ಲ, ರಾಜನೇನೋ ಬಹುಮಾನ ಕೊಡ್ತೀನಿ ಅಂತ ಹೇಳ್ದ ಅದಕ್ಕೂ ತಗೊಳ್ಳಿಲ್ಲ, ಆ ರೀತಿಯಾಗಿ ಹೋಗ್ಬಿಡ್ತಾನೆ. ಆ ರೀತಿಯಾಗಿ ಆದಂಥದ್ದನ್ನು ಜನರಿಗೆ ಈ ನ್ಯೂಸ್ ಹೋಗ್ತದೆ. ಬೇತೇಲಿನಲ್ಲಿ ಯಾರೋ ಒಬ್ಬ ಮುದುಕನಾದ ಪ್ರವಾದಿ ಇದ್ನಂತೆ. ಅವನಿಗೆ ಈ ನ್ಯೂಸ್ ಹೋದಾಗ ಏನಾಗ್ತದೆ, ಅವನು ಬಂದು ಹೇಗಾದರೂ ಕರ್ಕೊಂಬನ್ರಿ ಆ ದೇವ್ರ ಮನುಷ್ಯನ ಅಂತ ಹೇಳ್ತಾರೆ. ಕರ್ಕೊಂಬಂದಾಗ ಬರ್ತಾನೆ, ಬಂದಾಗ ನಮ್ಮ ಮನೆಗೆ ಊಟ ಮಾಡು ಅಂತ ಹೇಳ್ತಾನೆ. ಮಾಡಂತ ಹೇಳಿದಾಗ ರಾಜನಿಗೆ ಹೇಳಿದ ಹಾಗೆ ಇಲ್ಲಿನೂ ಇವನಿಗೂ ಹೇಳ್ತಾನೆ, ಇಲ್ಲ ನನಗೆ ದೇವರು ಹೇಳಿದ್ದ ಊಟ ಮಾಡಬಾರ್ದು, ಇಲ್ಲಿ ಇದೇ ದಾರಿಯಲ್ಲಿ ಬರಬಾರ್ದು, ಬೇರೆ ದಾರಿಯಿಂದ ಹೋಗು ಅಂತ ಹೇಳ್ತಾನೆ, ಹೇಳಿದ್ದಾನೆ ದೇವರು ಅಂತ. ಆದರೆ ಭಾಳ ದುಃಖ ಇದು, ಸ್ಯಾಡ್ ನ್ಯೂಸ್. ದುಃಖ ಏನಂದರೆ ಈ ಪ್ರವಾದಿ, ಈ ಮುದುಕನಾದ ಪ್ರವಾದಿ ಒಂದು ಸುಳ್ಳು ಹೇಳಿಬಿಡ್ತಾನೆ ರೀ. ಇಲ್ಲೆಲ್ಲ ದೇವ್ರು ನನಗೆ ಹೇಳ್ದ ಊಟ ಮಾಡ್ಬೋದು ನೀನು ಅಂತ. ಸರಿ, ಹೌದು ದೇವ್ರು ಅಂತ ಹೇಳಿದ ಮೇಲೆ ನಂಬಿಡ್ತಾರೆ. ಅವನು ಏನು ಮಾಡಿಬಿಡ್ತಾನೆ, ಆಯ್ತಾ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇರುವಾಗ ಆಗ ಮತ್ತೆ ಪ್ರವಾದಿನಿ ಮತ್ತೆ ಬಂದು, ದೇವ್ರ ಮಾತು ಯಾಕೆ ನೀನು ಕೇಳಿದಿ, ನೀನು ದಾರಿಯಲ್ಲಿ ಸುರಕ್ಷಿತವಾಗಿ ಹೋಗಲ್ಲ, ನೀನು ಸತ್ತು ಹೋಗ್ತೀಯ ಅಂತ ಹೇಳಿದಾಗ ಕಡೆಗೆ ಅವನು ಹೋದಾಗ ಒಂದು ಸಿಂಹ ಬಂದು ಅವನು ಸತ್ತು ಹೋಗ್ತಾನೆ ರೀ. ಎಷ್ಟು ಪವರ್ಫುಲ್ಲಾಗಿದ್ದಂಥವನು ಎಷ್ಟು ಪ್ರಾಣನೇ ಕಳ್ಕೋಬೇಕಾಗಿತ್ತು, ಸೇವೆನೇ ಕಳ್ಕೋಬೇಕಾಗಿತ್ತು. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಅವನಿಗೆ ಸುಳ್ಳು ಹೇಳಿದ್ದರಿಂದ. ಆದ ಕಾರಣ ಎಷ್ಟು ಪ್ರಭಾವ ಇದು ಎಂಬುದಾಗಿ ನಾವು ನೋಡ್ತೀವಿ. ಎಷ್ಟು ಶಕ್ತಿಯುತನಾಗಿದ್ದರೂ, ಎಂಥ ಅದ್ಭುತ ಆಗಿದ್ದರೂ ಕೂಡ ಜನರನ್ನು ಮೆಚ್ಚಿಸಬಾರ್ದು ಅನ್ನುವಂಥದ್ದು ಇದರಲ್ಲಿ ನಾವು ತಿಳ್ಕೊಳ್ತೇವೆ. ಮತ್ತು ಅದರಲ್ಲಿಯೂ ಕೂಡ ದೇವರು ಒಂದು ವಿಷಯವನ್ನು ಹೇಳಿದರೆ ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿ ಮುಂದೆ ಸಾಗಬೇಕು. ಅರಸನೇ ಆಗಲಿ ಅಥವಾ ಮುದುಕನಾದ ಪ್ರವಾದಿಯೇ ಆಗಲಿ ನಮ್ಗೆ ಹೇಳಿದರೂ ಕೂಡ ಕೇಳುವಂಥ ಅವಶ್ಯಕತೆ ಇಲ್ಲ ಎಂಬಂಥ ವಿಷಯವನ್ನು ನಾವು ಈ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ಮೊದಲನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13.
And behold, there came a man of God out of Judah by the word of the Lord unto Bethel, and Jeroboam stood by the altar to burn incense. And he cried against the altar in the word of the Lord, and said, O altar, altar, thus saith the Lord, Behold, a child shall be born unto the house of David, Josiah by name, and upon thee shall he offer the priest of the high places that burn incense upon thee, and men's bones shall be burnt upon thee. And he gave a sign the same day, saying, This is the sign which the Lord hath spoken. Behold, the altar shall be rent, and the ashes that are upon it shall be poured out. And it came to pass, when King Jeroboam heard the saying of the man of God, which had cried against the altar in Bethel, that he put forth his hand from the altar, saying, Lay hold on him. And his hand, which he put forth against him, dried up, so that he could not pull it in again to him. The altar also was rent, and the ashes poured out from the altar, according to the sign which the man of God had given by the word of the Lord. And the king answered and said unto the man of God, Entreat now the face of the Lord thy God, and pray for me, that my hand may be restored me again. And the man of God besought the Lord, and the king's hand was restored him again, and became as it was before. And the king said unto the man of God, Come home with me, and refresh thyself, and I will give thee a reward. And the man of God said unto the king, If thou wilt give me half thine house, I will not go in with thee, neither will I eat bread nor drink water in this place. For so was it charged me by the word of the Lord, saying, Eat no bread, nor drink water, nor turn again by the same way that thou camest. So he went another way, and returned not by the way that he came to Bethel. Now there dwelt an old prophet in Bethel, and his sons came and told him all the works that the man of God had done that day in Bethel. The words which he had spoken unto the king, them they told also to their father. And their father said unto them, What way went he? For his sons had seen what way the man of God went, which came from Judah. And he said unto his sons, Saddle me the ass. So they saddled him the ass, and he rode thereon, and went after the man of God, and found him sitting under an oak. And he said unto him, Art thou the man of God that camest from Judah? And he said, I am. Then he said unto him, Come home with me, and eat bread. And he said, I may not return with thee, nor go in with thee, neither will I eat bread, nor drink water with thee in this place. For it was said to me by the word of the Lord, Thou shalt eat no bread, nor drink water there, nor turn again to go by the way that thou camest. He said unto him, I am a prophet also, as thou art. And an angel spake unto me by the word of the Lord, saying, Bring him back with thee into thine house, that he may eat bread and drink water. But he lied unto him. So he went back with him, and did eat bread in his house, and drank water. And it came to pass, as they sat at the table, that the word of the Lord came unto the prophet that brought him back. And he cried unto the man of God that came from Judah, saying, Thus saith the Lord, Forasmuch as thou hast disobeyed the mouth of the Lord, and hast not kept the commandment which the Lord thy God commanded thee, but camest back, and hast eaten bread and drunk water in the place, of the which the Lord did say to thee, Eat no bread, and drink no water, thy carcass shall not come unto the sepulchre of thy fathers. And it came to pass, after he had eaten bread, and after he had drunk, that he saddled for him the ass, to wit, for the prophet whom he had brought back. And when he was gone, a lion met him by the way, and slew him, and his carcass was cast in the way, and the ass stood by it, the lion also stood by the carcass. And behold, men passed by, and saw the carcass cast in the way, and the lion standing by the carcass. And they came and told it in the city where the old prophet dwelt. And when the prophet that brought him back from the way heard thereof, he said, It is the man of God, who was disobedient unto the word of the Lord. Therefore the Lord hath delivered him unto the lion, which hath torn him and slain him according to the word of the Lord, which he spake unto him. And he spake to his son, saying, Saddle me the ass. And they saddled him. And he went and found his carcass cast in the way, and the ass and the lion standing by the carcass. The lion had not eaten the carcass, nor torn the ass. And the prophet took up the carcass of the man of God, and laid it upon the ass, and brought it back. And the old prophet came to the city to mourn and to bury him. And he laid his carcass in his own grave, and they mourned over him, saying, Alas, my brother! And it came to pass, after he had buried him, that he spake to his son, saying, When I am dead, then bury me in the sepulchre wherein the man of God is buried. Lay my bones beside his bones.
For the saying which he cried by the word of the Lord against the altar in Bethel, and against all the houses of the high places which are in the cities of Samaria, shall surely come to pass. After this thing Jeroboam returned not from his evil way, but made again of the lowest of the people priests of the high places. Whosoever would, he consecrated him, and he became one of the priests of the high places. And this thing became sin unto the house of Jeroboam, even to cut it off, and to destroy it from off the face of the earth.